ನಮ್ಮನ್ನು ನಾವು ಬಲಪಡಿಸಿಕೊಂಡು, ನಮ್ಮನ್ನು ನಾವು ಎಂಕರೇಜ್ ಮಾಡಿಕೊಂಡು, ನಮ್ಮನ್ನು ನಾವು ಪ್ರೋತ್ಸಾಹ ಮಾಡಿಕೊಂಡು, ನಮ್ಮನ್ನು ನಾವೇ ಪುಷ್ ಮಾಡಿಕೊಂಡು ಮುಂದೆ ಸಾಗುವವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನಿಗೆ ಗೊತ್ತು, ಈ ಇಕ್ಕಟ್ಟಿನಲ್ಲಿ ನಾನು ಸೋತು ಹೋಗಬಾರದು, ಈ ಕಷ್ಟದಲ್ಲಿ ನಾನು ಸೋತು ಹೋಗಬಾರದು. ಈ ಇಷ್ಟು 400 ಜನ ನನ್ನ ಜೊತೆ ಇದ್ದವರು, ನನ್ನಿಂದ ಬೆಳೆದವರು, ನನ್ನಿಂದ ಊಟ ಮಾಡಿದವರು, ನನ್ನಿಂದ ಸುಖವನ್ನು ಹೊಂದಿಕೊಂಡವರು, ನನ್ನಿಂದ ಆಶೀರ್ವಾದ ಹೊಂದಿಕೊಂಡವರು, ಆದ್ರೆ ಅವರೇ ಎದುರು ನಿಂತಿದ್ದಾರೆ ಅಂತ ಇವನು ತಿರುಗಿ ಬಿದ್ದಿಲ್ಲ. ಅವನು ಮೊಣಕಾಲೂರಿ ತನ್ನ ದೇವರಲ್ಲಿ ತನ್ನನ್ನ ಬಲಪಡಿಸಿಕೊಳ್ಳುತ್ತಾನೆ. ಆಮೆನ್. ಇದು ಪ್ರಸಂಗ ಮಾಡೋದು ಬಹಳ ಸುಲಭ, ಆದ್ರೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ವೇದನೆಗಳಲ್ಲಿ, ನೋವುಗಳಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ಪ್ರಿಯ ದೇವ ಮಕ್ಕಳೇ, ನಾವು ಇಕ್ಕಟ್ಟಿನಲ್ಲಿ ಹೋಗುವಾಗ, ದುಃಖದಲ್ಲಿ ಹೋದಾಗ ದೇವರಲ್ಲಿ ನಮ್ಮನ್ನ ಬಲಪಡಿಸಿಕೋಬೇಕು. ನಿಮ್ಮನ್ನು ನೀವೇ ಬಲಪಡಿಸಿಕೋಬೇಕು. ನಿಮ್ಮನ್ನು ನೀವೇ ಚೈತನ್ಯ ತೈಲದಿಂದ ತುಂಬಿಸಲ್ಪಡಬೇಕು. ಹಲ್ಲೆಲೂಯಾ.